ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರು. ಸೀತಾನ್ವೇಷಣೆಗೆ ಸುಗ್ರೀವನ ನೆರವು. ಸುಗ್ರೀವನು ತನಗೆ ಪಟ್ಟವಾದ ನಂತರ ಸಕಲ ವಾನರ ಬಲದೊಂದಿಗೆ ಲಕ್ಷ್ಮಣನಿಂದ ಕೂಡಿ ಬಂದು ಶ್ರೀರಾಮಚಂದ್ರನ ಪಾದಗಳಿಗೆ ನಮಸ್ಕರಿಸಿ, ದಯಾನಿಧಿ, ಮುಂದಿನ ಕಾರ್ಯ ಸಾಧನೆಗೆ ಮಾರ್ಗವನ್ನು ತಾವು ದಯಪಾಲಿಸಬೇಕು ಎಂದನು. ಶ್ರೀರಾಮಚಂದ್ರನು, ಮಿತ್ರ, ಈಗ ಮಳೆಗಾಲವಾದ್ದರಿಂದ ಇದು ಪೂರ್ಣವಾಗುವವರೆಗೂ ನೀನು ಕಿಷ್ಕಿಂಧೆಯಲ್ಲಿ ರಾಜ್ಯವಾಳುತ್ತಾ ತಪ್ಪಿ ಹೋಗಿರುವ ಕಪಿಬಲವನ್ನು ಒಟ್ಟುಗೂಡಿಸಿಕೊಂಡು ನಂತರ ನಮ್ಮ ಕಾರ್ಯಕ್ಕೆ ನೆರವಾಗು ಎಂದು ಆಶೀರ್ವದಿಸಿ ಕಿಷ್ಕಿಂಧೆಗೆ ಕಳುಹಿಸಿ ಲಕ್ಷ್ಮಣನೊಡನೆ ಪ್ರವರ್ಷಣ ಪರ್ವತದಲ್ಲಿ ನಿಂತನು. ಲಕ್ಷ್ಮಣನು ಶ್ರೀರಾಮನಿಗೆ ಸೀತಾದೇವಿಯ ವಿರಹವನ್ನು ಮರೆಸಲು, ಅಣ್ಣ, ನನಗೆ ಭಕ್ತಿ, ಜ್ಞಾನ, ವೈರಾಗ್ಯಗಳ ಲಕ್ಷಣವನ್ನು ಮತ್ತು ಮಾಯೆಯ ಲಕ್ಷಣವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು. ರಘುಪತಿಯು ಹರ್ಷಿತನಾಗಿ, ಲಕ್ಷ್ಮಣ, ನಾನು ನನ್ನದು ಎಂಬ ಮಮಕಾರದ ವರ್ಚಸ್ಸನ್ನು ಮಾಯೆಯು ಪ್ರಾಣಿಕೋಟಿಗಳ ಮೇಲೆ ಬೀರಿ ಹುಟ್ಟಿಸುವುದರಿಂದ ಇಂದ್ರಿಯ ಮತ್ತು ಅವುಗಳ ದ್ವಾರಗಮ್ಯವಾಗಿರುವ ಮನಕ್ಕೆ ಗೋಚರಿಸುತ್ತಿರುವ ಪ್ರತಿ ವಸ್ತುಗಳು ಮಾಯೆಯ ರೂಪವೇ ಆಗಿರುವುದು. ಆದರೂ ಅವುಗಳಲ್ಲಿ ವಿದ್ಯೆ, ಅವಿದ್ಯೆ ಎಂಬ ಎರಡು ಭೇದಗಳಿರುವವು. ವಿದ್ಯೆಯು ಸ್ವಸಾಮರ್ಥ್ಯವನ್ನು ವೃದ್ಧಿಸಿ ಸತ್ಯಸ್ವರೂಪನಾದ ಪರಮಾತ್ಮನ ಕೃಪೆಗೆ ಪಾತ್ರನಾಗಲು ಸಾಧನವನ್ನೊದಗಿಸಿ ತ್ರಿಗುಣಗಳನ್ನು ತ್ಯಾಗ ಮಾಡಿಸುವುದು. ಅಂತಹ ಜ್ಞಾನ ಭಂಡಾರವನ್ನು ಬೆಳೆಸಿಕೊಂಡವನು ಮಾನವ ಕೋಟಿಯನ್ನು ಧರಿಸಲು ಒಮ್ಮೆ ಭಾವಮುಖದಲ್ಲಿಯೂ ಮತ್ತೊಮ್ಮೆ ಸಮಾಧಿಯಲ್ಲಿಯೂ ಮಗ್ನನಾಗುವನು. ಧರ್ಮದಿಂದ ವೈರಾಗ್ಯವು, ಯೋಗದಿಂದ ಜ್ಞಾನವು, ಆ ಜ್ಞಾನದಿಂದ ಮೋಕ್ಷವು ಲಭಿಸುವುದು. ಅದನ್ನು ಸಾಧನೆಯಿಂದ ಬಲಪಡಿಸಿಕೊಳ್ಳುವುದೇ ಭಕ್ತಿಯು. ಅದು ಸ್ವಶಕ್ತಿಯುಳ್ಳದ್ದರಿಂದ ಜ್ಞಾನವು ಅದಕ್ಕೆ ಅಂಕಿತವಾಗಿರುವುದು. ಮಾಯೆಯ ಆವರಣದಲ್ಲಿ ಸಿಕ್ಕಿಬದ್ದಿರುವ ನರರು ಆ ನಿತ್ಯ ಸುಖದ ಗುರಿಯನ್ನು ಅರಿಯರು ಎಂದು ಹೇಳಿದನು. ಮಳೆಗಾಲದಲ್ಲಿ ರಾಮಲಕ್ಷ್ಮಣರು ಒಬ್ಬರಿಗೊಬ್ಬರು ಪ್ರಕೃತಿ ಸೃಷ್ಟಿಯಲ್ಲಿರುವ ವಿಚಿತ್ರಗಳನ್ನು ವರ್ಣಿಸುತ್ತಾ ಆ ಪ್ರವರ್ಷಣ ಪರ್ವತದಲ್ಲಿ ವಾಸವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವಲ್ಲಿ ಸುಗ್ರೀವನು ತನ್ನ ಪತ್ನಿ ರುಮೆಯಿಂದ ಕೂಡಿ ವಾನರ ರಾಜ್ಯದ ಏಕಚಕ್ರಾಧಿಪತಿಯಾಗಿ ಶ್ರೀರಾಮಚಂದ್ರನಿಗೆ ಸಹಾಯ ಮಾಡಲು ವಿಶ್ವದಲ್ಲಿರುವ ನಾನಾ ಭಾಗದಲ್ಲಿರುವ ವಾನರರನ್ನೆಲ್ಲ ಒಟ್ಟುಗೂಡಿಸಲು ನಳ, ನೀಲ, ಗಜ, ಗವಯ, ಹನುಮಾದಿ, ಜಾಂಬವರನ್ನು ಕಳುಹಿಸಿ ಬೆಟ್ಟ, ಗುಡ್ಡ, ಪರ್ವತ, ಕಾಡು, ಮೇಡುಗಳಲ್ಲಿದ್ದ ವಾನರರನ್ನೆಲ್ಲ ಒಟ್ಟು ಸೇರಿಸಿ ಮಳೆಗಾಲ ಕಳೆಯುವುದನ್ನೇ ನಿರೀಕ್ಷಿಸುತ್ತಿದ್ದನು. ಹೀಗೆ ನಿರೀಕ್ಷಿಸುತ್ತಾ ಮಳೆಗಾಲವು ಕಳೆದು ಶರದೃತುವು ಕಾಲಿಟ್ಟು ಅರ್ಧ ಮಾಸ ಕಳೆದರೂ ಸುಗ್ರೀವನು ಸೀತಾನ್ವೇಷಣಾ ಕಾರ್ಯವನ್ನು ಮರೆತು ರುಮೆಯೊಡನೆ ರಮಿಸುತ್ತಾ ಸಂತೋಷದಲ್ಲಿ ಮುಳುಗಿದ್ದನು. ಇದರಿಂದ ಕೋಪಗೊಂಡ ಲಕ್ಷ್ಮಣನು ಹೊರಟು ಕಿಷ್ಕಿಂಧೆಯ ಮುಂಭಾಗಕ್ಕೆ ಹೋಗಿ ನಿಂತು ಸಿಂಹನಾದ ಮಾಡಿ ಧನಸ್ಸನ್ನು ಹಿಡಿದು ಝೇಂಕಾರ ಮಾಡಿದನು. ಅದರಿಂದ ಬೆದರಿದ ಕಪಿಗಳು ಸುಗ್ರೀವನ ಬಳಿಗೆ ಹೋಗಿ, ಧನುರ್ಧಾರಿಯಾದ ಲಕ್ಷ್ಮಣಸ್ವಾಮಿಯು ಕೋಪದಿಂದ ಬಂದಿರುವನು ಎಂದರು. ಭಯಗ್ರಸ್ತನಾದ ಸುಗ್ರೀವನು ತಾರೆಯನ್ನು, ಅಂಗದನನ್ನು, ವಾನರ ಮುಖ್ಯಸ್ಥರನ್ನು, ಲಕ್ಷ್ಮಣನನ್ನು ಸಮಾಧಾನ ಮಾಡಿ ಕರೆತರಲು ಕಳುಹಿಸಿದನು. ತಾರೆಯು ಅಂಗದನನ್ನು, ಕಪಿಮುಕೊಂಡನನ್ನು ಕರೆದುಕೊಂಡು ಕೆಂಪಡರಿದ ನೇತ್ರಗಳಿಂದ ಕೂಡಿದ್ದ ಲಕ್ಷ್ಮಣಸ್ವಾಮಿಯ ಬಳಿಗೆ ಬಂದು ವಂದಿಸಿ, ಸ್ವಾಮಿ, ನಿಮ್ಮ ಅನುಗ್ರಹದಿಂದಲೇ ಲಭಿಸಿದ ವಾನರ ರಾಜ್ಯದ ಸಂಪತ್ತನ್ನು ಪಡೆದು ಉಪಯೋಗಿಸುತ್ತಿರುವ ಸುಗ್ರೀವನ ಮೇಲೆ ನೀವು ಕೋಪ ಮಾಡಬಾರದು. ಕಾರಣ, ತಪ್ಪಿ ಹೋಗಿದ್ದ ವಾನರ ಬಲವನ್ನು ಮತ್ತೆ ಒಂದುಗೂಡಿಸಲು ಅಂದಿನಿಂದ ಇಂದಿನವರೆಗೂ ಎಡಬಿಡದೆ ನಿಮ್ಮ ಕಾರ್ಯ ಸಾಧನೆಗಾಗಿ ದುಡಿಯುತ್ತಿರುವನು. ಈಗಾಗಲೇ ಎಷ್ಟೋ ವಾನರ ವೀರರು ಬಂದು ಸೇರಿರುವರು, ಇನ್ನೂ ಬಂದು ಸೇರುತ್ತಲೂ ಇರುವರು. ನಿಮಗೆ ಹೇಳಿದ ಅವಧಿಯಲ್ಲಿ ಅವನು ಬಂದು ಕಾಣಲು ಕಾಲ ವಿಳಂಬವಾದರೂ ಕಾರ್ಯತತ್ಪರನಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದರಿಂದ ಭೋಗದಲ್ಲಿ ನಿರತನಾಗಿ ನಿಮ್ಮನ್ನು ಮರೆತಿರುವನೆಂದು ತಾವು ತಿಳಿಯಬಾರದು ಎಂದು ಶಾಂತಗೊಳಿಸಿದಳು. ತಾರೆಯು ಅಂದು ವಾಲಿಯ ಸಾವಿನಿಂದ ದುಃಖಗೊಂಡು ಇಂದು ಸುಗ್ರೀವನ ಪಕ್ಷವನ್ನು ವಹಿಸಿಕೊಂಡು ಮಾತನಾಡುತ್ತಿರುವುದನ್ನು ನೋಡಿ ಲಕ್ಷ್ಮಣನು ಆಶ್ಚರ್ಯದಿಂದ ಇದಕ್ಕೆ ರಹಸ್ಯವೇನೂ ಇರಬಹುದೆಂದು ಆಲೋಚಿಸಿ ಪ್ರಕೃತಿ ಇಚ್ಛೆಗೆ ಪ್ರಾಣಿಕೋಟಿಗಳು ಬದ್ಧರಾಗಿರುವುದರೆಂದು ಸಮಾಧಾನ ಮಾಡಿಕೊಂಡು ಅವಳೊಂದಿಗೆ ಸುಗ್ರೀವನ ಸಭಾಮಂದಿರವನ್ನು ಹೊಕ್ಕನು. ಅಲ್ಲಿ ರುಮೆಯಿಂದ ಕೂಡಿ ಫಲಮೂಲಗಳನ್ನು ತಂದು ಅರ್ಪಿಸಿದ ಸುಗ್ರೀವನು ನಮಸ್ಕರಿಸಿ
ಪ್ರಭು, ನಾನು ನುಡಿದಂತೆ ತಮ್ಮ ಕಾರ್ಯ ಸಾಧನೆಗೆ ಪ್ರಯತ್ನಿಸಿಲ್ಲವೆಂದು ತಾವು ಕೋಪಿಸಿಕೊಳ್ಳಲಾಗದು. ಏಕೆಂದರೆ ವಿಶ್ವದಲ್ಲಿರುವ ಬೆಟ್ಟ ಗುಡ್ಡ ಗವಿವನಗಳಲ್ಲಿ ವಾಸವಾಗಿದ್ದ ವಾನರ ಪಡೆಗಳನ್ನೆಲ್ಲ ಒಟ್ಟುಗೂಡಿಸಲು ಕಷ್ಟವಾಗಿ 15 ದಿನಗಳು ತಡವಾಯಿತು. ಕಪಿಗಳ ಸೇರ್ಪಡೆ ನಿನ್ನೆ ಸಂಜೆ ಪೂರ್ಣವಾಗಿದೆ. ಇಂದು ಅವರೊಟ್ಟಿಗೆ ಬಂದು ಪ್ರಭುವನ್ನು ದರ್ಶನ ಮಾಡಬೇಕೆಂದಿದ್ದನು. ಅಷ್ಟರಲ್ಲಿ ತಾವು ಕೋಪಿಷ್ಠರಾಗಿ ಬಂದಿರುವರೆಂಬುದನ್ನು ಕೇಳಿ ತಾರೆಯನ್ನು ಬಾಲಕನಾದ ಅಂಗದನನ್ನು ಕಳುಹಿಸಿದೆನು ಎಂದನು. ಸುಗ್ರೀವನ ಕಾರ್ಯ ಸಾಧನೆಗೆ ಹರ್ಷಗೊಂಡ ಲಕ್ಷ್ಮಣನು, ಮಿತ್ರ, ನಿಮಿಷ ನಿಮಿಷವೂ ಸೀತಾ ವಿರಹದಿಂದ ಪರಿತಪಿಸುತ್ತಿರುವ ಅಣ್ಣನನ್ನು ನೋಡಿ ನನಗೆ ಶಾಂತಿ ಮಣ್ಣುಗೂಡಿದೆ. ಆ ನೀಚನಾದ ರಾವಣನ ನೆಲೆಯನ್ನರಿತು ಅವನ ಕುಲವನ್ನು ನಿರ್ಮೂಲನ ಮಾಡುವವರೆಗೂ ನನಗೆ ಶಾಂತಿಯೂ ನೆಮ್ಮದಿಯೂ ದೊರೆಯದಂತಾಗಿದೆ. ನೀನು ಈ ಕ್ಷಣವೇ ನಿನ್ನ ಕಪಿಬಲದೊಂದಿಗೆ ಹೊರಟು ಬಾ ಎಂದನು. ಅದಕ್ಕೆ ಸಂತೋಷಗೊಂಡ ಸುಗ್ರೀವನು ವಾನರ ಬಲದೊಂದಿಗೆ ಕೂಡಿ ಲಕ್ಷ್ಮಣ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಹೊರಟು ಋಷ್ಯಮೂಕ ಪರ್ವತಕ್ಕೆ ಬಂದು ಶ್ರೀರಾಮಚಂದ್ರನ ಪಾದಗಳಿಗೆ ವಂದಿಸಿದನು. ರಘುಪತಿಯು ಸುಗ್ರೀವನನ್ನಾಲಂಗಿಸಿಕೊಂಡು, ಮಿತ್ರ, ನಮ್ಮ ಕಾರ್ಯಕ್ಕೆ ಕಾಲ ಕೂಡಿ ಬಂದರೂ ನೀನು ಬಾರದಿದ್ದದ್ದಕ್ಕೆ ಕೋಪಗೊಂಡ ಲಕ್ಷ್ಮಣನಿಂದ ಯಾವ ತೊಂದರೆಯೂ ಆಗಲಿಲ್ಲ ತಾನೇ ಎಂದನು. ಸುಗ್ರೀವನು ನಗುತ್ತಾ, ಪ್ರಭು, ಮಾಯೆಯು ಆವರಿಸಿದವರಿಗೆ ನ್ಯಾಯ ಧರ್ಮಗಳೆಂದು ಗೋಚರಿಸವು. ಸುರನರಾದಿಗಳಿಗೂ ಸಹ ವಿಷಯ ಸುಖಕ್ಕೆ ಬಲಿಯಾಗಿರುವರಲ್ಲಿ ಚಂಚಲ ಮನಸ್ಸುಳ್ಳ ಮರ್ಕಟನಾದ ನಾನು ವಿಷಯ ಲಪಂಠನಾಗಿ ನಿಮಗೆ ಹೇಳಿದ ವಾಯಿದೆಗೆ ಸರಿಯಾಗಿ ಬಾರದಿದ್ದುದಕ್ಕೆ ಕ್ಷಮಿಸಿ ನಿಮ್ಮ ಸೇವೆಗೆ ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿ ಒಟ್ಟುಗೂಡಿಸಿಕೊಂಡು ಬಂದಿದ್ದ ತನ್ನ ಸಮುದ್ರದಂತೆ ಭೂಮ್ಯಾಕಾಶಗಳು ಕಲೆತು ಒಂದೇ ಆಗಿರುವಂತೆ ನಿಂತಿದ್ದ ವಾನರ ಸೈನ್ಯವನ್ನು ತೋರಿಸಿ, ದಯಾನಿಧಿ, ಇವರಲ್ಲಿರುವ ಯೋಧರೆಲ್ಲರೂ ತಮ್ಮ ಕಾರ್ಯ ಸಾಧನೆಗೆ ತಮ್ಮ ತನುಮನವನ್ನು ತೃಣಮಾಗಿಸಿ ದುಡಿಯತಕ್ಕವರಾಗಿರುವರು ಎಂದನು. ಎಣುಕೆಗೆ ನಿಲುಕದ ಆ ಕಪಿ ಸೈನ್ಯವನ್ನು ನೋಡಿದ ಶ್ರೀರಾಮಚಂದ್ರನು ಸುಗ್ರೀವನನ್ನು ನೋಡಿ, ಸುಗ್ರೀವ, ಇವರೆಲ್ಲರೂ ಎಲ್ಲಿ ಅಡಗಿದ್ದರು ಎಂದನು. ಅದಕ್ಕೆ ಸೂರ್ಯತನಯನು, ದೇವ, ಈ ಅಪಾರ ಸೈನ್ಯದ ಪ್ರಮುಖರು ಗಾಳಿಯನ್ನೇ ಹಿಡಿದು ನುಂಗಬಲ್ಲ, ಮೃತ್ಯುವಿನೊಡನೆ ಹೋರಾಡಬಲ್ಲ, ಅಗ್ನಿಯನ್ನು ಹೊಕ್ಕು ಹೊರಗೆ ಬರಬಲ್ಲ ಮತ್ತು ಶಿವನೊಡನೆ ಕಾದು ಜಯಗಳಿಸಬಲ್ಲ ಸಿದ್ಧಿಯಿಂದ ಕೂಡಿರುವರು. ಪೃಥ್ವಿಯಲ್ಲಿ ಇವರಿಗೆ ಹಿರಿದಾಗಿರುವುದು ಇಲ್ಲವೇ ಇಲ್ಲ. ಬ್ರಹ್ಮಾಂಡವನ್ನು ಬಾಲದಿಂದ ಸುತ್ತಿ ಎತ್ತಿ ಮಗುಚತಕ್ಕ ಶಕ್ತಿಯು ಅವರು ಹುಟ್ಟುವಾಗಲೇ ಕೂಡಿ ಬಂದಿದೆ. ತಮ್ಮ ಆಜ್ಞೆಯಾಗುವುದೊಂದೇ ತಡ. ಆ ದಶಕಂಠನ ಕುಲವನ್ನು ಕಲಕಿ ಪುರವನ್ನು ದಹಿಸಿ ಸೀತಾಮಾತೆಯನ್ನು ತಂದು ತಮ್ಮ ಪಾದಗಳಿಗೊಪ್ಪಿಸುವಷ್ಟು ಸಮರ್ಥರಾಗಿರುವರು. ತಮ್ಮ ಕೃಪೆಯಾಗಬೇಕು ಎಂದನು. ರಾಮಚಂದ್ರನು ಸಂತೋಷಗೊಂಡು, ಸುಗ್ರೀವ, ನೀನು ಹೇಳಿದ ಶಕ್ತಿಯು ಇವರಲ್ಲಿ ಉಂಟೆಂಬುದು ಸುಳ್ಳಲ್ಲ. ಆದರೆ ಈ ಅಪಾರವಾದ ಸೈನ್ಯವನ್ನು ನಮ್ಮ ಶತ್ರುವು ನೆಲೆಸಿರುವ ಸ್ಥಳವನ್ನು ಅರಿಯದೆ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸುವುದೆಲ್ಲಿ? ಅವನ ನೆಲೆಯನ್ನು ಸೀತೆಯ ಕುಶಲವನ್ನು ತಿಳಿದ ನಂತರ ಮುಂದಿನ ಕಾರ್ಯ ಸಾಧನೆಗೆ ಪ್ರಯತ್ನಿಸುವುದು ಉಚಿತವೆಂದನು. ಅದರಿಂದ ಹರ್ಷಗೊಂಡು ತನ್ನ ಸೈನ್ಯವನ್ನು 4 ಭಾಗಗಳಾಗಿ ಮಾಡಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ನಾಯಕನನ್ನಾಗಿ ವಿಂಗಡಿಸಿದನು. 1 ತಿಂಗಳಲ್ಲಿ 4 ದಿಕ್ಕಿಗೆ ಹೋದವರು ಬಂದು ಸೇರಬೇಕೆಂದು, ಅದಕ್ಕೆ 1 ದಿನ ತಡವಾದರೆ ನಿಮ್ಮನ್ನು ಶೂಲಕ್ಕೆ ಏರಿಸುತ್ತೇನೆ ಎಂದು ಕಠಿಣಾಜ್ಞೆಯನ್ನು ಮಾಡಿದನು. ಆಯಾ ಭಾಗದ ಕಪಿನಾಯಕರು ಭಕ್ತಿಯಿಂದ ರಾಮಚಂದ್ರನಿಗೂ ಲಕ್ಷ್ಮಣನಿಗೂ ವಂದಿಸಿ ತಮ್ಮ ತಮ್ಮ ಸೈನ್ಯ ಸಮೇತರಾಗಿ ಸುಗ್ರೀವನಿಗೂ ವಂದಿಸಿ ರಾಮನಾಮದ ಜಯಘೋಷಗಳೊಂದಿಗೆ ಹೊರಟಾಗ ದಕ್ಷಿಣಕ್ಕೆ ಹೊರಟು ನಿಂತ ಬಲಯುತರಲ್ಲಿದ್ದ ಹನುಮಂತನನ್ನು ರಘುಪತಿಯು ಕರೆದು, ಮಾರುತಿ, ನೀನು ಸೀತೆಯನ್ನು ಕಂಡಾಗ ನಿನ್ನಲ್ಲಿ ಅವಳಿಗೆ ನಂಬಿಕೆ ಬರಲು ಈ ಮುದ್ರೆ ಉಂಗುರವನ್ನು ಕುರುಹಿಗಾಗಿ ತೆಗೆದುಕೊಂಡು ಹೋಗೆಂದು ಕೊಟ್ಟು ಆಶೀರ್ವದಿಸಿದನು. ಹನುಮಂತನು ಧನ್ಯನಾದೆನೆಂದು ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅದನ್ನು ತಲೆಯಲ್ಲಿ ಅಡಗಿಸಿಕೊಂಡು ಮುಡಿಕಟ್ಟಿ ಅಂಗದಾದಿಗಳಿಂದ ಕೂಡಿ ಹೊರಟನು. 14 ಭುವನಗಳನ್ನು ಸುತ್ತಿ ಬರಲು ತಮ್ಮ ತಮ್ಮ ಸೈನ್ಯ ಸಮೇತವಾಗಿ ಹೊರಟ ಕಪಿಗಳ ಕೋಲಾಹಲವನ್ನು ಕೇಳಿದ ರಾಮಲಕ್ಷ್ಮಣರು ಸಂತೋಷದಿಂದ ನೋಡುತ್ತಾ ಹರ್ಷದಿಂದಿದ್ದರು. ಕೆಲವು ದಿನಗಳಲ್ಲಿ ದಕ್ಷಿಣ ದಿಕ್ಕಿಗೆ ಹೋದವರನ್ನುಳಿದು ಇನ್ನುಳಿದ 3 ದಿಕ್ಕಿಗೆ ಹೋಗಿದ್ದ
ಪಟುಭಟರು ಆಯಾ ದಿಕ್ಕುಗಳಲ್ಲಿ ಸಿಕ್ಕುವ ಗ್ರಾಮ ಸೀಮೆ ಪಟ್ಟಣ ಬೆಟ್ಟ ಗುಡ್ಡ ಗುಹೆಗಳನ್ನು ಶೋಧಿಸಿಕೊಂಡು ದಶಮುಖನ ನೆಲೆ ಸಿಗದೆ ಸೀತಾಮಾತೆಯನ್ನು ಕಾಣದೆ ನಿರಾಶರಾಗಿ ಬಳಲಿ ಬಂದು ತಾವು ಶೋಧನೆ ಮಾಡಿದ ಸ್ಥಳಗಳನ್ನು ವಿವರಿಸಿ ದಕ್ಷಿಣಕ್ಕೆ ಹೋದವರನ್ನು ನಿರೀಕ್ಷಿಸುತ್ತಾ ಋಷ್ಯಮುಖ ಪರ್ವತದ ಕಾಡಿನಲ್ಲಿ ನಿಂತರು. ದಕ್ಷಿಣಕ್ಕೆ ಹೊರಟವರು ಆಯಾ ಭಾಗದಲ್ಲಿದ್ದ ಕಾಡುಗಳನ್ನು ಬೆಟ್ಟಗಳನ್ನು ಗುಹೆಗಳನ್ನು ಪಟ್ಟಣಗಳನ್ನು ಶೋಧಿಸುತ್ತಾ ಬಂದು ಕಾಡಿನ ಮಧ್ಯದಲ್ಲಿದ್ದ ಬಿಲವನ್ನು ಹೊಕ್ಕರು. ಅದು ಅಂಧಕಾರದಿಂದ ತುಂಬಿ ಮುಂದೆ ಹೋಗುತ್ತಾ ವಿಶಾಲವಾದ ಮೈದಾನವಿದ್ದು ಅದರಿಂದ ಮುಂದೆ ನಡೆದು ನೋಡುವಾಗ ಅಲ್ಲಿನ ಗಿಡಮರಗಳು ಭೂಮಿ ಸರಸ್ಸುಗಳೆಲ್ಲವೂ ಬಂಗಾರಮಯವಾಗಿತ್ತು. ಅದರಲ್ಲಿ ಸಂಚರಿಸುತ್ತಿರುವಾಗ ಬಾಯಾರಿಕೆಯು ಅಧಿಕವಾಯಿತು. ಕುಡಿಯಲು ನೀರು ಕಾಣದೆ ಸುತ್ತಿ ಸುತ್ತಿ ಬೇಸತ್ತು ಹೊರಗೆ ಬರಲು ದಾರಿ ಕಾಣದೆ ಎಲ್ಲರೂ ಸೇರಿ ರಾಮನನ್ನು ಭಜಿಸುತ್ತಾ ಕುಳಿತರು. ಅಲ್ಲಿ ತಪಸ್ಸಿನಲ್ಲಿದ್ದ ಸ್ವಯಂಪ್ರಭೆಯು ರಾಮನಾಮದ ಮಾಧುರ್ಯದಿಂದ ಬಹಿರ್ಮುಖಳಾಗಿ ಸಮಾಧಿಯಿಂದೆದ್ದು ಜ್ಞಾನದೃಷ್ಟಿಯಿಂದ ಅವರ ಪೂರ್ವೋತ್ತರಗಳನ್ನು ಅರಿತುಕೊಂಡು ಅವರ ಬಳಿಗೆ ಬಂದು, ಅಯ್ಯ ವಾನರರೇ, ನೀವು ಯಾರು? ಮಾಯಾ ನಿರ್ಮಿತವಾದ ಈ ಬಿಲವನ್ನು ಏಕೆ ಪ್ರವೇಶಿಸಿದಿರಿ? ಇಲ್ಲಿ ಬಂದವರಿಗೆ ಮತ್ತೆ ಹೋಗಲು ಮಾರ್ಗ ಸಿಗದು ಎಂದಳು. ಅದರಿಂದ ಭಯಗೊಂಡ ಕಪಿವೀರರು, ಜನನಿ, ನಾವು ರಾಮಧೂತರು, ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿರುವ ಖಳರಾವಣನ ನೆಲೆಯನ್ನು ಶೋಧಿಸುತ್ತಾ ಈ ಬಿಲವನ್ನು ಹೊಕ್ಕೆವು. ಇಲ್ಲಿ ಎಲ್ಲಿ ನೋಡಿದರೂ ಬಂಗಾರವೇ ಕಂಡುಬರುವುದನ್ನು ನೋಡಿದ ನಮಗೆ ಆಶ್ಚರ್ಯವಾಗಿ ಹಸಿವು ಬಾಯಾರಿಕೆಯಿಂದ ಪೀಡಿತರಾಗಿ ಸುತ್ತಿ ಸುತ್ತಿ ಬಳಲಿ ಹೊರಗೆ ಹೋಗಲು ಮಾರ್ಗ ಕಾಣದೆ ಧ್ಯಾನದಲ್ಲಿ ಕುಳಿತೆವು. ತಪಸ್ವಿನಿಯಾದ ನೀನೇ ನಮ್ಮನ್ನು ಇಲ್ಲಿಂದ ಪಾರು ಮಾಡಬೇಕು ಹಾಗೂ ನಮ್ಮಗಳ ಹಸಿವು ಬಾಯಾರಿಕೆಗಳನ್ನು ಹೋಗಲಾಡಿಸಬೇಕೆಂದು ಬೇಡಿಕೊಂಡರು. ಸ್ವಯಂಪ್ರಭೆಯು ಅವರನ್ನು ನೋಡಿ, ನೀವು ರಾಮಕಾರ್ಯಕ್ಕಾಗಿ ಬಂದಿರುವುದರಿಂದ ನಿಮಗೆ ಉಂಟಾಗಿರುವ ಹಸಿವು ಬಾಯಾರಿಕೆಗಳನ್ನು ಹೋಗಲಾಡಿಸಿ ಈ ಬಿಲದಿಂದ ಹೊರಗೆ ಕಳುಹಿಸುತ್ತೇನೆಂದು ತನ್ನ ಕೈಯಲ್ಲಿದ್ದ ಕಮಂಡಲೋದಕವನ್ನು ಆ ವನಕ್ಕೆ ಪ್ರೋಕ್ಷಿಸಿದಳು. ನಿಮಿಷ ಮಾತ್ರದಲ್ಲಿ ಆ ವನದಲ್ಲಿದ್ದ ಬಂಗಾರದಿಂದ ನಿರ್ಮಿತವಾಗಿದ್ದ ವೃಕ್ಷಗಳೆಲ್ಲವೂ ಮಾಮೂಲು ವೃಕ್ಷಗಳಾಗಿ ರಸಭರಿತವಾದ ಫಲಗಳಿಂದ ತುಂಬಿ ಗೋಚರಿಸಿದವು. ಸಿಹಿ ನೀರಿನ ಕೊಳಗಳು ಕಂಡುಬಂದವು. ಕಪಿಗಳು ಯಥೇಚ್ಛವಾಗಿ ಹಣ್ಣುಗಳನ್ನು ತಿಂದು ನೀರನ್ನು ಕುಡಿದು ತೃಪ್ತರಾಗಿ ನಮ್ಮನ್ನು ಈ ಗವಿಯಿಂದ ಹೊರಗೆ ಮಾಡೆಂದು ಪ್ರಾರ್ಥಿಸಿದರು. ಆಗ ಅವಳು, ನೀವೆಲ್ಲರೂ ಕಣ್ಣು ಮುಚ್ಚಿ ರಾಮಧ್ಯಾನ ಮಾಡುತ್ತಾ ನಂತರ ಕಣ್ಣುಗಳನ್ನು ಬಿಡಿ ಎಂದು ಹೇಳಿದಳು. ಎಲ್ಲರೂ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ದಕ್ಷಿಣ ಸಮುದ್ರದ ದಡದಲ್ಲಿದ್ದ ಮಹೇಂದ್ರ ಪರ್ವತದಲ್ಲಿದ್ದರು. ತಪಸ್ವಿಯು ಅದೃಶ್ಯಳಾಗಿದ್ದಳು. ಕಪಿಗಳೆಲ್ಲರೂ ಆಕೆಯ ಮಹಿಮೆಗೆ ಬೆರಗಾಗಿ ತಾವು ಬಂದ ಕಾರ್ಯವು ಈವರೆಗೂ ಕೊನೆ ಮುಟ್ಟದಾಯಿತು. ವಾಯಿದೆಯು ಸಮೀಪವಾಗುತ್ತಾ ಬಂತು. ಈ ಭೂಭಾಗದ ಶೋಧನೆಯು ಪೂರ್ತಿಯಾಯಿತು. ಆದರೂ ಆ ದುಷ್ಟನ ನೆಲೆಯು ಗೋಚರಿಸದೆ ಹೋಯಿತು. ಕಾರ್ಯವನ್ನು ಸಾಧಿಸದೆ ಹಿಮ್ಮುಖವಾಗಿ ಹೋಗಿ ಅವಮಾನ ಹೊಂದುವುದಕ್ಕಿಂತಲೂ ಮರಣವೇ ಲೇಸು ಎಂದು ಎಲ್ಲರೂ ಪ್ರಾಯೋಪವೇಶಕ್ಕೆ ಮನಕೊಟ್ಟು ಆಲೋಚಿಸುತ್ತಾ ಕುಳಿತಿರುವಾಗ ಅಂಗದನು ಉಳಿದ ಕಪಿನಾಯಕರನ್ನು ನೋಡಿ, ವಾನರರೇ, ನನ್ನ ತಂದೆಯ ವಧೆಯಾದೊಡನೆ ಸುಗ್ರೀವನು ನನ್ನನ್ನು ಕೊಂದೇ ಬಿಡುತ್ತಿದ್ದನು. ಆದರೆ ಪ್ರಭುವಾದ ರಾಮಚಂದ್ರನ ಕೃಪೆಯಿಂದ ಆಗ ಸಾಧ್ಯವಾಗಲಿಲ್ಲ. ಈಗ ಪ್ರಭುವಿನ ಕಾರ್ಯವನ್ನು ನಾನು ಪೂರ್ಣಗೊಳಿಸದ ಕಾರಣ ಪ್ರಭುವಿನ ಕೃಪೆಗೂ ದೂರನಾದೆನು. ಸೀತಾಮಾತೆಯ ನೆಲೆಯು ದೊರಕಲಿಲ್ಲವೆಂದು ಹೇಳುವುದೇ ತಡ. ಸುಗ್ರೀವನು ಎಲ್ಲರಿಗಿಂತ ಮೊದಲು ನನ್ನನ್ನು ಕೊಲ್ಲಿಸುವನು. ಬೇಡವೆಂದು ಹೇಳಿ ಬಿಡಿಸುವವರಾರು ಎಂದು ದುಃಖಿಸುತ್ತಾ ಕುಳಿತನು. ಅಷ್ಟರಲ್ಲಿ ಪರ್ವತದ ಗುಹೆಯಲ್ಲಿದ್ದ ಸಂಪಾತಿಯು ಅಲ್ಲಿ ಕುಳಿತು ಮಾತನಾಡುತ್ತಿದ್ದ ಕಪಿಗಳನ್ನು ಕಂಡು ಹಸಿವಿನಿಂದ ಬಳಲಿದವನಾದ್ದರಿಂದ ಅವುಗಳನ್ನು ಹಿಡಿದು ತಿನ್ನಬೇಕೆಂದು ತೆವಳಿಕೊಂಡು ಗವಿಯಿಂದ ಹೊರಕ್ಕೆ ಬರುತ್ತಿದ್ದನು. ಆಗ ಜಾಂಬವನು ದುಃಖಮಗ್ಧನಾಗಿದ್ದ ಅಂಗದನನ್ನು ನೋಡಿ ಶತ್ರುವಿನ ನೆಲೆಯನ್ನು ಶೋಧಿಸಿ ಅಲ್ಲಿ ನಮ್ಮಗಳ ಪೌರುಷವನ್ನು ತೋರಿಸಲೇಬೇಕು. ಏಕೆಂದರೆ ಪಕ್ಷಿರಾಜನಾದ ಜಟಾಯುವು ರಾಮ ಕಾರ್ಯಕ್ಕಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿ ಕೀರ್ತಿ ಪಡೆದಂತೆ ನಾವು ಸಹ ದಾನವರನ್ನು ಹುಡುಕಿ ಅವನೊಡನೆ ಹೋರಾಡಿ ನಮ್ಮ ಸಾಹಸವನ್ನು ಜಟಾಯುವಿನಂತೆ ವಿಶ್ವಕ್ಕೆ ಮನಗಾಣಿಸಬೇಕು. ದುಃಖಕ್ಕೆ ಒಳಗಾಗಿ ದುರ್ಬಲರಾಗುವುದು ಬೇಡ ಎಂದನು. ಕಪಿಗಳನ್ನು ತಿಂದು ಹಸಿವಿಂಗಿಸಿಕೊಳ್ಳಬೇಕೆಂದು ಬರುತ್ತಿದ್ದ ಸಂಪಾತಿಯು
ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ದುಃಖಿತನಾಗಿ ದೊಡ್ಡ ಧ್ವನಿಯಿಂದ, ಅಯ್ಯ ಕಪಿವೀರರೇ, ನೀವು ಮಡಿದನೆಂದು ಹೇಳಿದ ಜಟಾಯುವು ಯಾರು? ಯಾರಿಂದ ಅವನಿಗೆ ಮೃತ್ಯುವಾಯಿತು? ಕಾರಣವಾವುದು ಎಂದನು. ಜಾಂಬವಂತನು ಸಂಪಾತಿಯನ್ನು ನೋಡಿ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ರಾವಣನಿಗೂ ಅವನಿಗೂ ಆದ ಯುದ್ಧದಿಂದ ಮಡಿದುದನ್ನು ವಿವರವಾಗಿ ತಿಳಿಸಿದನು. ಅದರಿಂದ ದುಃಖಗೊಂಡ ಸಂಪಾತಿಯು, ಅಯ್ಯ ಕಪಿವೀರರೇ, ಆ ಜಟಾಯುವು ನನ್ನ ತಮ್ಮನು ಎಂದನು. ಜಾಂಬವನು, ಪಕ್ಷಿರಾಜ, ಅವನು ಹಳೆಯ ದೇಹವನ್ನು ಬಿಟ್ಟು ಬೆಳದಿಂಗಳಂತೆ ಬೆಳಗುವ ಕೀರ್ತಿ ದೇಹವನ್ನು ಹೊಂದಿ ಮುಕ್ತನಾಗಿರುವನು. ಅವನಿಗೋಸ್ಕರ ನೀನೇಕೆ ದುಃಖಿಸುವೆ? ಹಾಗೂ ನೀನು ರೆಕ್ಕೆಗಳಿಲ್ಲದೆ ಮಾಂಸದ ಮುದ್ದೆಯಾಗಿ ಇಲ್ಲಿ ಬಿದ್ದಿರಲು ಕಾರಣವೇನು ಎಂದನು. ಅದಕ್ಕೆ ಸಂಪಾತಿಯು, ನಾನು ನನ್ನ ತಮ್ಮನು ಜಟಾಯುವು ಸ್ಪರ್ಧೆಯಿಂದ ಸೂರ್ಯನನ್ನು ಮುಟ್ಟಿ ಬರಬೇಕೆಂದು ಹಾರಿದೆವು. ಮೇಲೆ ಹೋದಂತೆಲ್ಲ ಸೂರ್ಯರಶ್ಮಿಯ ಬಿಸಿಯು ಅಧಿಕವಾಗುತ್ತಾ ಬಂತು. ನನ್ನ ತಮ್ಮನಾದ ಜಟಾಯುವು ಸೂರ್ಯರಶ್ಮಿಯ ಬಿಸಿಗೆ ಬೆಂದು ಹೋಗುವೆನೆಂದು ನಾನು ಪ್ರೇಮದಿಂದ ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಹರಡಿ ಮರೆ ಮಾಡಿಕೊಂಡು ಹಾರುತ್ತಿದ್ದೆನು. ಸೂರ್ಯನ ಸಮೀಪವನ್ನು ಮುಟ್ಟಿದೊಡನೆ ನನ್ನ ರೆಕ್ಕೆಗಳು ಸುಟ್ಟು ಹೋಗಿ ಮುಂದೆ ಹಾರಲಾಗದೆ ಈ ಪರ್ವತದಲ್ಲಿ ಬಿದ್ದೆನು. ನನ್ನ ತಮ್ಮನು ಎಲ್ಲಿ ಹೋದನೆಂದು ತಿಳಿಯಲೇ ಇಲ್ಲ. ಇಲ್ಲಿ ತಪದಲ್ಲಿದ್ದ ಸಿದ್ಧಿ ಪುರುಷನೊಬ್ಬನು ನಿನಗೆ ಕಾಲಕಾಲಕ್ಕೆ ನೀರು ಆಹಾರಗಳು ನೀನಿರುವ ಕಡೆಯೇ ದೊರಕುವುದೆಂದು ಹೇಳಿ ತ್ರೇತಾಯುಗದಲ್ಲಿ ಆದಿನಾರಾಯಣನು ದಾನವರ ವಧೆಗಾಗಿ ನರನಾಗಿ ಅವತರಿಸಿ ಅವನ ಪತ್ನಿಯೊಂದಿಗೆ ಅರಣ್ಯಕ್ಕೆ ಬಂದಾಗ ಅವನ ಪತ್ನಿಯನ್ನು ರಾವಣನು ತನ್ನ ನಾಶಕ್ಕಾಗಿ ಅಪಹರಿಸಿಕೊಂಡು ಹೋಗುವನು. ಆಕೆಯ ನೆಲೆಯನ್ನು ಶೋಧಿಸಲು ರಾಮದೂತರು ನೀನಿರುವ ಪರ್ವತಕ್ಕೆ ಬರುವರು. ಅವರಿಗೆ ಸೀತೆ ಇರುವ ನೆಲೆಯನ್ನು ತಿಳಿಸಿದರೆ ಹಿಂದಿನಂತೆ ನಿನಗೆ ಗರಿಗಳು ಬರುವವು ಮತ್ತು ಯೌವನದ ಹುರುಪು ಉಂಟಾಗುವುದೆಂದು ಅಭಯವಿತ್ತು ಹೋದರು. ಈಗ ನಾನು ನಿಮ್ಮೊಡನೆ ಮಾತನಾಡುತ್ತಿರುವುದರಿಂದ ನನ್ನ ರೆಕ್ಕೆಗಳು ಮೊಳೆಯುತ್ತಿವೆ. ನಿಮ್ಮಲ್ಲಿ ಬಲಶಾಲಿಗಳಿದ್ದರೆ ಮಹಾಮಾಯಾವಿಯಾದ ರಾವಣನ ಪಟ್ಟಣವನ್ನು ಹೊಕ್ಕು ಸೀತೆಯ ಕುಶಲವಾರ್ತೆಯನ್ನು ತಿಳಿದು ಬರಬಹುದು. ಅದು ಇಲ್ಲಿಗೆ 100 ಯೋಜನ ಅಗಲವಿರುವ ಸಮುದ್ರದ ಆಚೆ ದಡದಲ್ಲಿದೆ. ಅದರ ಸುತ್ತಲೂ ಸಮುದ್ರವು ಆವರಿಸಿದೆ. ದೇವತೆಗಳು ಸಹ ಅಲ್ಲಿ ಹೋಗಲು ಸಾಧ್ಯವಾಗದು. ಅದಕ್ಕೆ ಲಂಕೆ ಎಂದು ಹೆಸರು. ಅದರಲ್ಲಿಯೇ ರಾವಣನು ವಾಸಿಸುತ್ತಿರುವುದು. ಮಾಯಾಮಿಗಳಾದ ದಾನವರು ತುಂಬಿರುವ ನಗರವದು. ಸಾಮಾನ್ಯರಿಂದ ಪ್ರವೇಶ ಮಾಡಲು ಸಾಧ್ಯವಾಗದು. ಸಾಧನೆಗಳಿಂದ ಸಕಲ ಸಿದ್ಧಿಗಳ ಕೊನೆ ಮುಟ್ಟಿ ಅಷ್ಟಸಿದ್ಧಿಗಳನ್ನು ಪಡೆದುಕೊಂಡಿರುವ ಧೀರನಿಗೆ ಮಾತ್ರವೇ ಆ ಪುರವನ್ನು ಪ್ರವೇಶ ಮಾಡಲು ಸಾಧ್ಯವಾಗುವುದು. ಪಕ್ಷಿಗಳಾದ ನಮಗೆ ದೃಷ್ಟಿಪಾಠವು ಹೆಚ್ಚಾಗಿರುವುದರಿಂದ ಲಂಕೆಯನ್ನು ನಾನು ಇಲ್ಲಿಂದಲೇ ನೋಡುತ್ತಿರುವೆನು ಎಂದು ಹೇಳಿ ತನಗೆ ಹೊಸದಾಗಿ ಹುಟ್ಟು ಬಂದ ಗರಿಗಳ ಬಲದಿಂದ ಹಾರಿ ಹೋದನು. ವಾನರರಿಗೆಲ್ಲ ಸಂಪಾತಿಯಿಂದ ರಾವಣನಿರುವ ನೆಲೆಯನ್ನು ತಿಳಿದು ಸಂತೋಷವಾಯಿತು. ಆದರೂ ಶತಯೋಜನ ದೂರವಿರುವ ಸಾಗರವನ್ನು ದಾಟಿ ಅದನ್ನು ಸೇರುವ ವೀರನಾರು ಎಂದು ಚಿಂತಿಸುತ್ತಾ ಕುಳಿತರು. ಅದನ್ನು ಕಂಡ ಜಾಂಬವಂತನು, ಮಾನಹೀನರಾದ ಕಪಿಗಳೇ, ಏಕೆ ಮೌನವಾಗಿ ಕುಳಿತಿರಿ? ಸಗರನ ಮಕ್ಕಳು ತೋಡಿರುವ ಒಂದು ಕಾಲುವೆಯಂತಿರುವ ಈ ಸಾಗರವನ್ನು ಹಾರಲು ಸಾಧ್ಯವಿಲ್ಲವೇ ಎಂದು ಹೇಳಿದಾಗ ಅದರಿಂದ ಹುರುಪುಗೊಂಡ ವಾನರರು ತಮ್ಮ ತಮ್ಮ ಬಲಗಳನ್ನು ಓರೆಗಚ್ಚಿಕೊಂಡು ಹೆಮ್ಮೆ ಪಡುತ್ತಿರುವುದನ್ನು ಕಂಡ ಜಾಂಬವನು, ಬಲಯುತರೆ, ಲಂಕೆಗೆ ಹಾರಿ ಹೋದರೆ ಮಾತ್ರ ಸಾಲದು. ಅವರಲ್ಲಿ ಜಾಣತನವು, ಸಮಯವನ್ನರಿತು ಮಾತನಾಡುವ ವಿವೇಕವು, ತನ್ನ ದೇಹವನ್ನು ರೂಪವನ್ನು ಅಣುವಾಗಿಯೂ ಮಹತ್ತರವಾಗಿಯೂ ಮಾರ್ಪಡಿಸಿ ಮತ್ತೆ ಇಳಿಸಿಕೊಳ್ಳುವ ಸಾಮರ್ಥ್ಯವೂ ಮಹಿಮೆಯು ಯಾರಿಗೂ ಗೋಚರಿಸದಂತೆ ನಗರದಲ್ಲಿ ಸಂಚರಿಸುವ ಚಾತುರ್ಯವು ತುಂಬಿರಬೇಕು ಎಂದನು. ಅದಕ್ಕೆ ಅಂಗದನು, ನಾನು 100 ಯೋಜನ ಹಾರಬಲ್ಲೆ, ಲಂಕೆಯಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾತೆಯನ್ನು ಶೋಧಿಸಬಲ್ಲೆ, ಸಣ್ಣದಾಗಬಲ್ಲೆ, ದೊಡ್ಡದಾಗಬಲ್ಲೆ, ನನ್ನನ್ನು ಕೆಣಕಿದವರನ್ನು ಕುಟ್ಟಿ ಕೆಡವಬಲ್ಲೆ, ರಾವಣನ ಸಭೆಯನ್ನು ಹೊಕ್ಕು ನೀತಿ ಹೇಳಬಲ್ಲೆ, ಅವನು ಕೇಳದಿದ್ದರೆ ಒದ್ದು ಬುದ್ಧಿ ಕಲಿಸಬಲ್ಲೆ, ಆದರೆ ಮತ್ತೆ ಹಾರಿ ಹಿಂದಕ್ಕೆ ಬರಲು ಆಗದೆಂದು ಯೋಚಿಸಬೇಕಾಗಿದೆ ಎಂದನು. ಅಂಗದನ ಮಾತಿನಿಂದ ಆನಂದಗೊಂಡ ಜಾಂಬವಂತನು, ಯುವರಾಜ, ನೀನು ಹೇಳುವ ಎಲ್ಲ ಸಾಹಸವು ನಿನ್ನಲ್ಲಿ ತುಂಬಿವೆ.
ಆದರೆ ನಮ್ಮ ಪ್ರಭುವಾದ ನಿನ್ನನ್ನು ನಾವಿದ್ದು ಕಳಿಸುವುದು ಹೇಗೆ? ಆ ಮಹಾಕಾರ್ಯವನ್ನು ಸುಗಮವಾಗಿ ಸಾಗಿಸಿಕೊಂಡು ಬರುವ ವೀರನೊಬ್ಬನು ನಮ್ಮಲ್ಲಿದ್ದಾನೆ. ನೀನು ಚಿಂತೆಯನ್ನು ಬಿಡು ಎಂದು ಅವನನ್ನು ಸಂತೋಷಗೊಳಿಸಿ ಏಕಾಂತವಾಗಿ ಕುಳಿತಿದ್ದ ಹನುಮಂತನ ಬಳಿ ಹೋಗಿ ಪರಮೇಶ್ವರನ ವೀರ್ಯೋದ್ಭವನಾಗಿ ವಾಯುದೇವನ ಕೃಪೆಯಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನೀನಲ್ಲದೆ ಈ ರಾಮ ಕಾರ್ಯವನ್ನು ಸಾಧಿಸಿಕೊಂಡು ಬರುವ ಧೀರನು ಮತ್ತಾವನಿರುವನು ಎಂದು ಅವನ ಭುಜವನ್ನು ತಟ್ಟಿದನು. ಅದರಿಂದ ಅವನಿಗೆ ಹಿಂದಿನ ಬಲವು ಶತಾಧಿಕವಾಗಿ ವರ್ಧಿಸಿ ಸಿಂಹದಂತೆ ಗರ್ಜಿಸಿ ಲಂಕೆಯನ್ನು ಒಕ್ಕು ಬೇರು ಸಹಿತ ಕಿತ್ತು ಎತ್ತಿಕೊಂಡು ಬರುವೆನೆಂದು ಎದ್ದು ನಿಂತನು ಎಂಬಲ್ಲಿಗೆ ಸೀತಾನ್ವೇಷಣೆ ಎನ್ನುವ ಅಧ್ಯಾಯವು ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.